ಹಳದಿ ಕಾರ್ಯಕ್ರಮಕ್ಕೆ ಎಲ್ಲ ರೆಡಿ ಆಗ್ತಾ ಇದೀವಿ. ಎಲ್ಲರೂ ರೆಡಿ ಆಗವ್ರೆ. ನೋಡಪ್ಪ ಕೆಂಪಗ್ ಮಾಡ್ಕೊಂಡು ಬಟ್ಟೆ ಎಲ್ಲ ಅಷ್ಟೇ ಮಾಡಬೇಡ. ಕಾಣಿಸ್ತಾ ಇದ್ದು ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಬೆಳಿಗ್ಗೆನೇ ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಒಂದು ಹಳದಿ ಕಾರ್ಯಕ್ರಮ ಇರುತ್ತೆ, ಇದು ಕಳಸದ ಪೂಜೆ ಮತ್ತು ಬಳೆ ಶಾಸ್ತ್ರ ಇರುತ್ತೆ, ಇಷ್ಟು ಇರುತ್ತೆ ಇವತ್ತು. ಎಲ್ಲ ಕಾರ್ಯಕ್ರಮ ಯಾರು ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ಮತ್ತು ಫ್ಯಾಮಿಲಿ ವಿಡಿಯೋ ಇರುತ್ತೆ, ಎಲ್ಲರೂ ಬಂದವರೇ ಎಲ್ಲರೂ. ಇವಾಗ ಎಲ್ಲರೂ ನಾವು ಇವತ್ತು ಹಳದಿ ಸ್ಟಾರ್ಟ್ ಮಾಡ್ತೀವಿ. ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡವ್ರೆ, ಅಂದರೆ ತುಂಬ ಚೆನ್ನಾಗಿ ಮಾಡವ್ರೆ ಡೆಕೋರೇಷನ್ನು. ನೋಡಿ ಈ ಥರ ಎಷ್ಟು ಚೆನ್ನಾಗಿ ಮಾಡವ್ರೆ. ಪ್ರತಿಯೊಂದು ಒಬ್ಬರೇ ಮಾಡ್ತಾ ಇರೋದು ಡೆಕೋರೇಷನ್ ಎಲ್ಲ. ಮತ್ತು ಚಪ್ರ ಅಷ್ಟೇ ಅವರೇ ಮಾಡಿರೋದು ಡೆಕೋರೇಷನ್ನು, ಚಪ್ರ ಎಲ್ಲ ಪ್ರತಿಯೊಂದು ಒಬ್ಬರೇ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ, ಅಂದರೆ ನಮಗೆ ತುಂಬ ಇಷ್ಟ ಆಯಿತು ಈ ಡೆಕೋರೇಷನ್ ಎಲ್ಲ. ನಮ್ಮಮ್ಮ ರೆಡಿ ಆಗವ್ರೆ, ನಾವೆಲ್ಲ ರೆಡಿ ಆಗಿದ್ದೀವಿ. ಹಳದಿ ಕಲರ್ ಸ್ಯಾರಿ, ಕ್ರೀಮ್ ಕಲರ್ ಸ್ಯಾರಿ ವೇರ್ ಮಾಡಿದ್ದೀವಿ. ಮತ್ತು ಎಲ್ಲರೂ ಟಿಫನ್ ಮಾಡೋಕ್ಕೆ ಹೋಗವ್ರೆ. ಟಿಫನ್ ಎಲ್ಲ ತುಂಬ ಚೆನ್ನಾಗೈತೆ. ಇವತ್ತು ಬೆಳಿಗ್ಗೆನೆ ನಾವು ರೆಡಿ ಆಗ್ತಾ ಇದ್ವಿ 4 o'clockಗೆ. ಮೇಕಪ್ ಆರ್ಟಿಸ್ಟ್ ಲಿಯೋನ್ ಅವರು ನೈಟ್ 12:30ಗೆಲ್ಲ ಬಂದರು. ಯಾಕಂದರೆ ಬೆಳಿಗ್ಗೆನೆ ರೆಡಿ ಆಗಬೇಕಲ್ವ, ಬೆಳಿಗ್ಗೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಅವರು ನೈಟೇ ಬಂದರು. ಮಿನಿಮಮ್ ಇಲ್ಲೇ 4 days ಸ್ಟೇ ಆಗ್ತಾರೆ ನಮ್ಮ ಜೊತೆನೆ. ಯಾಕಂದರೆ ಮೇಕಪ್ಪು ಡೈಲಿ 2 ಟೈಮ್ಸ್ ಐತೆ. ಬೆಳಿಗ್ಗೆ ಮೆಹಂದಿ ಇರುತ್ತೆ, ಸಾಯಂಕಾಲ ಸಂಗೀತ ಇರುತ್ತೆ. ಅದಕ್ಕೋಸ್ಕರ ಫುಲ್ ಇವೆಂಟ್ಗೆ ನಾವು ಒಪ್ಸಿದ್ದೀವಿ. ತುಂಬ ಚೆನ್ನಾಗಿ ಮಾಡ್ತಾರೆ. ನೀವು ಒಂದ್ಸಲ ನೀವು ಬುಕ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ. ಅವ್ರ ಡೀಟೇಲ್ಸ್ ಬೇಕಾಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅವ್ರ ಇನ್ಸ್ಟಾಗ್ರಾಮ್ ಪೇಜ್ ಬೇಕು ಅಂದರೆ ಅವ್ರನ್ನ ಇನ್ಸ್ಟಾಗ್ರಾಮ್ ಪೇಜ್ಗೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ರಮ್ಯದು ಪ್ರೀ ವೆಡ್ಡಿಂಗ್ ಶೂಟದು ಇವರೇ ಮೇಕಪ್ ಮಾಡಿರೋದು. 3 days ಅಲ್ಲೇ ಸ್ಟೇ ಆಗಿ ಮೇಕಪ್ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾಡ್ತಾರೆ. ಬೀಚಲ್ಲಿ ಆಡಿದ್ರು ಮೇಕಪ್ ಅನ್ನೋದೇ ಹೋಗಲ್ಲ. ಇವ್ರ ಡೀಟೇಲ್ಸ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ತುಂಬ ಚಳಿ, ನಾವು ಎಲ್ಲ ಅದ್ರೋಗ್ತಾ ಇದ್ವಿ. ಅಷ್ಟು ಚಳಿ ಅಂದರೆ ಮಂಜು ಕುಡಿತಾ ಇತ್ತು. ಅಷ್ಟು ಮಳೆ ಬರಂಗೆ ಬರ್ತಾ ಇತ್ತು. ಅಷ್ಟೊಂದು ನಮಗೆ ತಡಿಯೋಕ್ಕೆ ಆಗ್ತಾ ಇರಲಿಲ್ಲ. ಫಸ್ಟ್ ಮನೆ ಒಳಗಡೆ ಹೋದ್ರೆ ಸಾಕು, ಒಳಗಡೆ ಹೋಗಿ ಕ್ಲೋಸ್ ಮಾಡ್ಕೊಂಡ್ರು ಅಷ್ಟು ನಮಗೆ ಚಳಿ ಅಂದ್ರೆ ಅಷ್ಟು ಚಳಿ ಇತ್ತು. ಮಂಜು ಬೀಳ್ತಾ ಇತ್ತು. ನನ್ನ ಹೇರ್ ಸ್ಟೈಲ್ ಮಾಡಿಸ್ಕೊಂಡು ಮನೆ ಹತ್ರ ಹೋಗ್ತಾ ವಿಡಿಯೋ ಮಾಡ್ಬೇಕಂದ್ರೆ ಇವಾಗ ಹಳದಿ ಕಾರ್ಯಕ್ರಮಕ್ಕೆ ಎಲ್ಲ ರೆಡಿ ಆಗ್ತಾ ಇದೀವಿ. ಎಲ್ಲರೂ ರೆಡಿ ಆಗವ್ರೆ. ಇನ್ನೇನು ಸ್ಟಾರ್ಟ್ ಆಗುತ್ತೆ, ಇನ್ನೊಂದು 1/2 hour ಒಳಗಡೆ ಸ್ಟಾರ್ಟ್ ಆಗುತ್ತೆ ಹಳದಿ ಬಂದು ಮನೇಲಿ. ಇವತ್ತು ಗುರುವಾರ ಬಂದು ಹಳದಿ ಇರೋದು. ಚಪ್ರದ ಪೂಜೆ ಇರುತ್ತೆ, ಸಂಗೀತ ನಾಳೆ ಬಂದು ಸಂಗೀತ ಇರುತ್ತೆ. ಏನೋ ಮಾತಾಡ್ಬಿಟ್ಟೆ ಮನ್ವಿತಾ ಇಲ್ಲಿ ನೋಡಪ್ಪ ಕೆಂಪಗ್ ಮಾಡ್ಕೊಂಡು ಲಿಪ್ಸ್ಟಿಕ್ ಹಾಕೋಗಿ. ಅಯ್ಯೋ ಹೇಳ ಏನ ನಿನ್ ತಂಗಿಗೆ ಏನು ಹೇಳ್ತಿದ್ಯೋ? ಬೆಳಿಗ್ಗಿಂದಾನೇ ಸ್ಟಾರ್ಟ್ ಮಾಡಿದೀವಿ. ಎಲ್ಲ ಸ್ನಾನ ಮಾಡಿ ನಮ್ಮ ಯಜಮಾನ್ರು ಪ್ರಕಾಶ್, ಚಂದನ ಇವರೆಲ್ಲ ಅಲಂಕಾರ ಮಾಡ್ತಾ ಇದ್ರು ದೇವ್ರಿಗೆ. ಡೆಕೋರೇಷನ್ ಅವರೇ ನಮ್ಗೆ ಇಷ್ಟು ಹೂವು ಅಂದ್ಬಿಟ್ಟು ಕೊಟ್ಟಿದ್ರು. ಅಂದ್ರೆ ಚೌಡಮ್ಮನ್ಗೂ ಹೂವು ಕೊಟ್ಟಿದ್ರು, ತುಂಬಾ ಚೆನ್ನಾಗಿ ಕೊಟ್ಟಿದ್ರು. ಅಂದ್ರೆ ತೋಮಾಲಿ ಎಲ್ಲ ಕೊಟ್ಟಿದ್ರು, ಮಲ್ಗೆ ಹೂವು ಎಲ್ಲ ಕೊಟ್ಟಿದ್ರು. ತುಂಬಾ ಹೂವು ಮಾತ್ರ ಚೆನ್ನಾಗಿ ಕೊಟ್ಟಿದ್ರು. ಆಮೇಲೆ ಕ್ಯಾಮ್ರಾಮ್ಯಾನ್ ನಾನು 7:30 ಹೇಳಿದ್ದೆ ಅವ್ರಿಗೆ. ಶಾರ್ಪ್ 7:25ಗೆಲ್ಲ ಬಂದವ್ರೆ. ಅದೇ ಸ್ಟಾರ್ಟ್ ಆಗೋಗುತ್ತೆ ಅನ್ಬಿಟ್ಟು ನಾನು ಎಲ್ಲೂ ನೋಡಿರ್ಲಿಲ್ಲ, ಅಷ್ಟು ಶಾರ್ಪ್ ಆಗಿ ಬರ್ತಾರೆ ಅನ್ಬಿಟ್ಟು ಕ್ಯಾಮ್ರಾಮನ್. ಅವ್ರಂತೂ ನಮ್ಗೆ 7:25, ನಾನು 7:30ಗೆ ಅನ್ಬಿಟ್ಟು ಹಳದಿ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೆ. ಯಾಕಂದ್ರೆ ಇನ್ನ ಯಾರು ಬಂದಿರ್ಲಿಲ್ಲ, ರೆಡಿ ಆಗೋದೇ ಒಂದಷ್ಟೊತ್ತು ಆಗ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯ್ತು. ಕ್ಯಾಮ್ರಾಮನ್ ಬಂದ್ಬಿಟ್ಟು 7:25ಗೆಲ್ಲ ಬಂದ್ರು. ಆಮೇಲೆ ರಮ್ಯಾ ರೆಡಿ ಆದ್ಲು. ರೆಡಿ ಆಗಿದ ತಕ್ಷಣ ಆಚೆ ಕಡೆ ಒಂದು ಗ್ರೀನರಿ ಹತ್ರ ಫೋಟೋ ಶೂಟ್ ಮಾಡೋಣ ಅನ್ಬಿಟ್ಟು, ಇನ್ನ ಯಾರ್ದು ಟಿಫನ್ ಆಗಿರ್ಲಿಲ್ಲ, ಅದಕ್ಕೋಸ್ಕರ ಇನ್ನ ಟೈಮ್ ಇತ್ತು ಅನ್ಬಿಟ್ಟು ಗ್ರೀನರಿ ಹತ್ರ ಫೋಟೋ ಶೂಟ್ ಮಾಡೋಣ ಅನ್ಬಿಟ್ಟು ಅವರೇ ಕರ್ಕೊಂಡು ಹೋಗ್ತಾ ಇದ್ರು. ಇನ್ನ ಎಲ್ಲರೂ ಬರೋ ಅಷ್ಟೊತ್ತಿಗೆ, ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ಇನ್ನ 1 hour ಆಗುತ್ತೆ ಅನ್ಬಿಟ್ಟು ಇವಾಗ ಇನ್ನೇನು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡಬೇಕು. ಪೂಜೆ ಆಗ್ತಾ ಇದ್ದಂಗೆ ನಾವು ಸ್ಟಾರ್ಟ್ ಮಾಡಬೇಕು. ಇದೆಲ್ಲ ಫೋಟೋಶೂಟ್ ಅಂತೂ ತುಂಬ ಚೆನ್ನಾಗಿ ಬಂತು. ಸ್ವಲ್ಪ ಶಾರ್ಟ್ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ. ಮತ್ತು ದೇವ್ರ ಮನೇಲೆಲ್ಲ ಹೂವು ಹಾಕ್ತಾ ಇದ್ರು. ಒಬ್ಬೊಬ್ರೊಬ್ಬರೊಬ್ಬರೇ ಎಲ್ಲರೂ ಬರ್ತಾ ಇದ್ರು. ನೆಂಟರು ಬರ್ತಾ ಇದ್ರ, ನೆಂಟರು ಬಂದ್ರೇನೆ ಅದು ಅಂದರೆ ಫಂಕ್ಷನ್ ಅನ್ನೋದು ಅನ್ಸೋದು. ನಾವು ಇದ್ರೆ ಅದು ಫಂಕ್ಷನ್ ಅನ್ನೋದು ಅನ್ಸಲ್ಲ. ನಮ್ಮ ಅಜ್ಜಿಯವರೆಲ್ಲ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಎಲ್ಲ ರೆಡಿಯಾಗಿ ಕುತ್ಕೊಂಡವ್ರೆ. ರಮ್ಮಿಂದು ಸ್ಯಾರಿ ಬಂದು ಇದು ಅಂದ್ರೆ ಗ್ರೀನ್ ಕಲರ್ ಸ್ಯಾರಿ ತಗೊಂಡಿರೋದು ನಾವು ರತ್ನಂ ಸಿಲ್ಕ್ ಅಲ್ಲಿ. ಸ್ಯಾರಿ ಡ್ರೆಪಿಂಗ್ ಮಾಡ್ಕೊಂಡು ಲಿಯಾನ ಅವರು ತಗೊಂಬಂದಿದ್ರು.
ನಾನು 2 ದಿವಸದ ಮುಂಚೆನೇ ಸ್ಯಾರಿ ಕೊಟ್ಟು ಕಳಿಸಿದ್ದೆ, ಅವರೇ ಡ್ರೇಪಿಂಗ್ ಮಾಡಿಕೊಂಡು ತೊಗೊಂಬಂದವ್ರೆ. ನಾನು ಇದು ಹಳದಿ ಬಂದು ನಾನು ಅರ್ಬಲಲ್ಲಿ ಮಾಡಿರೋದು, ಅಂದರೆ ಅರ್ಶಿನದ ಪುಡಿಯಿಂದ ನಾನು ಮಾಡಿಲ್ಲ. ಅರ್ಶಿನದ ಹಸಿ ಕೊಂಬು, ಬಾದಾಮಿ, ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಏನಾನ ಅದು ಅರ್ಶಿನದ್ದು ವಿಡಿಯೋ ಬೇಕು ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ, ನಾನು ಮುಂದಿನ ವೀಡಿಯೋಸಲ್ಲಿ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಮತ್ತು ಇದಾಗ್ತಾ ಇದ್ದಂಗೆ ಎಲ್ಲರಿಗೂ ಟಿಫನ್ಗೆ ಕಳಿಸ್ತಾ ಇದ್ವಿ, ಎಲ್ಲ ಟಿಫನ್ ಮಾಡ್ಕೊಂಬಂದ್ಬಿಡ್ರಿ ಅಂದ್ಬಿಟ್ಟು ಟಿಫನ್ಗೆ ಕಳಿಸ್ತಾ ಇದ್ವಿ. ಟಿಫನ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಇಡ್ಲಿ ವಡೆ ಸಾಂಬಾರು ಮತ್ತು ಸ್ವೀಟ್ ಹಾಕಿದ್ರು ಅಂತ, ಇದು ಕಾಜುದೇನೋ ಸ್ವೀಟ್ ಹಾಕಿದ್ರು, ಮತ್ತು ದೋಸೆ, ಸಾಗು ಅಂತೂ ಅಷ್ಟು ಚೆನ್ನಾಗಿತ್ತು. ನನಗಂತೂ ಟಿಫನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲರೂ ಒಬ್ಬೊಬ್ಬರೇ ಬರ್ತಾಯಿದ್ರು, ಒಬ್ಬೊಬ್ರನ್ನೇ ಟಿಫನ್ಗೆ ಕಳಿಸ್ತಾ ಇದ್ವಿ. ಇನ್ನು ಪೂಜೆ ಮಾಡಿದ ತಕ್ಷಣನೇ ಇನ್ನು ಸ್ಟಾರ್ಟ್ ಮಾಡಿಬಿಡ್ಬೇಕು. ಸ್ಟಾರ್ಟ್ ಮಾಡಿದ್ರು ಒಂದು 3 to 4 hours ಆಗುತ್ತೆ. ಅಂದರೆ ತುಂಬ ಜನ, ನಮ್ಮ ದೊಡ್ಡ ಫ್ಯಾಮಿಲಿ ಇರೋದು, ತುಂಬ ಜನ ಆಗುತ್ತೆ. ಅದಕ್ಕೋಸ್ಕರ ಇದು ಕ್ಯಾಂಟ್ರಿಂಗ್ ಬಂದು MS ಸುರೇಶ್ ಅವ್ರದ್ದು. ಇದು ಕ್ಯಾಂಟ್ರಿಂಗ್ ಬಂದು ಬೇಕು ಅಂದರೆ ಫೋನ್ ನಂಬರು ಡೀಟೇಲ್ಸ್ ಹಾಕಿರ್ತೀನಿ, ಬೇಕಾದ್ರೆ ಒಪ್ಪಿಸ್ಬೋದು. ತುಂಬ ಟಿಫನ್ ಅಡುಗೆ ಪ್ರತಿಯೊಂದು ಪ್ಯಾಕೇಜ್ ಅವ್ರದ್ದು, ಅವರೇ ಮಾಡಿಕೊಂಡು ಇಲ್ಲೇ ಅಲ್ಲೇ ಮಾಡಿಕೊಂಡು ಇಲ್ಲಿ ಬಂದು ದೋಸೆ ಇಡ್ಲಿ ಎಲ್ಲ ಹೊಸ್ದಾಗಿ ಮಾಡಿಕೊಂಡು ನಮಗೆ ಬಡಿಸ್ತಾರೆ. ಎಲ್ಲ ಚೆನ್ನಾಗಿರತ್ತೆ. ಎಂಗೇಜ್ಮೆಂಟ್ಗೂ ಇವ್ರಿಗೆ ಒಪ್ಸಿರೋದು. ಟಿಫನ್ ಎಲ್ಲ ಮಾಡಿಕೊಂಡು ಎಲ್ಲ ಒಬ್ಬೊಬ್ಬರೇ ನೆಂಟರು ಬರ್ತಾಯಿದ್ರು. ಎಲ್ಲ ಒಂದೊಂದು ವೀಡಿಯೋನೇ ನಾನು ಅಪ್ಲೋಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ತುಂಬ ಅರ್ಜೆಂಟ್ ಆದ್ರೂ ನಾವು ಇವಾಗ ನಾನು ಯಾವ್ದು ವೀಡಿಯೋಸ್ ಆಯ್ತೋ ಅದೆಲ್ಲ ಎಡಿಟ್ ಮಾಡಿ, ಇವತ್ತಿನ ವೀಡಿಯೋ ಇವತ್ತು ಎಡಿಟ್ ಮಾಡಿ ನಾನು ಪೋಸ್ಟ್ ಮಾಡ್ತಾ ಇರೋದು. ಮುಂಚೆ ನಾನು ಯಾವುದೇ ಎಡಿಟ್ ಮಾಡಿಲ್ಲ, ಯಾಕಂದರೆ ನನಗೂ ಹುಷಾರಿಲ್ಲ, ನೆಗಡಿ ಕೋಲ್ಡ್ ಆಗೈತೆ. ಇವತ್ತಿನ ವೀಡಿಯೋ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಡೈಲಿ 2 ವೀಡಿಯೋಸ್ ಪೋಸ್ಟ್ ಮಾಡೋಕ್ಕಾಗಲ್ಲ, ಒಂದು ದಿವಸ ಬಿಟ್ಟು ಒಂದು ದಿವಸ ಪೋಸ್ಟ್ ಮಾಡಬೇಕು. ಅಂಥದ್ರಲ್ಲಿ ನಾನು ಡೈಲಿ ಪೋಸ್ಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮದುವೆ ಎಲ್ಲ ತುಂಬ ಲೇಟಾಗಿ ಆಗ್ತಾ ಇದ್ದೀರಾ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿದ್ದೀರಾ. ಏನಂದರೆ ನಾವು ಮದುವೆಯಲ್ಲಿ ಪತ್ರಿಕೆ ಕೊಡೋದು, ನಾವು ಪರ್ಚೇಸಿಂಗ್ ಇತ್ತು, ಮದುವೆ ಹತ್ರ ಇತ್ತಲ್ವಾ, ಅವಾಗ ನನಗೆ ಎಡಿಟಿಂಗ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಯಿತು. ಮದುವೆ ಆದಮೇಲೆ ಎಲ್ಲ ನಾನು ಎಡಿಟ್ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ಇದೊಂದು ಸ್ವಲ್ಪ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಎಲ್ಲರಿಗೂ. ಇನ್ನು ಎಲ್ಲ ಕಂಟಿನ್ಯೂ ಆಗಿ ಬರುತ್ತೆ. ಇವತ್ತೊಂದು ವೀಡಿಯೋ, ನಾಳೆ ಒಂದು ವೀಡಿಯೋ ಫುಲ್ ಕಂಟಿನ್ಯೂ ಆಗಿ ಬರುತ್ತೆ. ನೀವು ಚೆಕ್ ಮಾಡಿ ನೀವು ನೋಡ್ಬೋದು. ತುಂಬ ಚೆನ್ನಾಗೈತೆ ಫ್ಯಾಮಿಲಿ. ಎಲ್ಲ ಡ್ರೆಸ್ಸಸ್ ಎಲ್ಲ ತುಂಬ ಚೆನ್ನಾಗಿರೋದು ತೊಗೊಂಡಿದ್ದೀವಿ, ಎಲ್ಲ ವೇರ್ ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ಒಬ್ರಿಗೊಬ್ರು ನೋಡೋದ್ರೇ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅಷ್ಟು ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಎಲ್ಲ ರೆಡಿ ಆಗಿದ್ರು. ನಾನು ಇವತ್ತು ಬಂದು ಈ ಸ್ಯಾರಿ ಬಂದು ಕ್ರೀಮು ಯೆಲ್ಲೋ ಕಲರು ಹಳದಿಗೆ ಅಂದ್ಬಿಟ್ಟು ನಾನು ವೇರ್ ಮಾಡ್ಕೊಂಡಿದ್ದೀನಿ. ಬ್ಲೌಸ್ ಬಂದು NRI ಲೆವೆಟಲ್ಲಿ ನಾನು ಪಿಂಕ್ ರೋಸಲ್ಲಿ ನಾನು ಸ್ಟಿಚ್ ಮಾಡಿಸಿರೋದು ಬ್ಲೌಸ್ ಬಂದು. ಸ್ಯಾರಿ ಬಂದು ನಾನು ರತ್ನಂ ಸಿಲ್ಕಲ್ಲಿ ತೊಗೊಂಡಿರೋದು. ಈ ಸ್ಯಾರಿ ನಾನು ಹಳದಿಗೆ ಅಂತ ತೊಗೊಂಡಿರಲಿಲ್ಲ, ಹಬ್ಬಕ್ಕೆ ಅಂದ್ಬಿಟ್ಟು ತೊಗೊಂಡಿರೋದು. ಆ ಸ್ಯಾರಿ ಬಂದು ನಾನು ಇವಾಗ ವೇರ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಸೂಟ್ ಆಗ್ತಾಯಿತ್ತು. ಹಳದಿಗಂತೂ ಸಿಕ್ಕಾಪಟ್ಟೆ ಸೂಟ್ ಆಗ್ತಾಯಿತ್ತು. ತುಂಬ ಚೆನ್ನಾಗಿತ್ತು. ಈ ಸ್ಯಾರಿ ಬಂದು ಸ್ಮೂತಾಗಿತ್ತು, ಒಂಥರ ಮೈಸೂರು ಸಿಲ್ಕ್ ಸ್ಯಾರಿ ಥರನೇ, ರೇಷ್ಮೆ ಸ್ಯಾರಿ ಥರ ಇತ್ತು. ಇದು ರೇಷ್ಮೆ ಸ್ಯಾರಿನ. ಇದು ನಾನು ತೊಗೊಂಡಿರೋದು ರತ್ನಂ ಸಿಲ್ಕಲ್ಲಿ. ಮತ್ತು ನನ್ನ ಮಗಳದು ಲೆಹಂಗಾ ನಾನು ಕ್ರೀಮ್ ಕಲರಲ್ಲಿ ಅರ್ಶಿನಕ್ಕೆ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಅವಳು ಇನ್ನೇನು ವೇರ್ ಮಾಡಿಕೊಂಡು ಇಳಿತಾಳೆ. ಎಲ್ಲ ನೋಡಿ, ಡೆಕೋರೇಷನ್ ಅಂತೂ ಹೇಳಂಗೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡವ್ರೆ. ನೋಡಿ ನೀವೇ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿ ಹಾಕವ್ರೆ, ಅಂದರೆ ಅವರೇ ಹಾಕಿರೋ ಡೆಕೋರೇಷನ್ ಅವರು. ಆ ವಿಡಿಯೋ ನೀವೇನ ಬೇಕು ಅಂದರೆ ಹಿಂದಿನ ವಿಡಿಯೋ ನೋಡಿ ಡೆಕೋರೇಷನ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಇವಾಗ ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ, ಪೂಜೆ ಮಾಡ್ತಾ ಇದ್ದೀವಿ. ಬಟ್ಟೆ ಎಲ್ಲ ಅಷ್ಟೇ ಮಾಡಬೇಡ. ಕಾಗೆ
ಪೂಜೆ ಆಗ್ತಾ ಇದ್ದಂಗೆ ಅರ್ಶಿನ ಹಚ್ತಾ ಇದೀವಿ, ಸ್ಟಾರ್ಟ್ ಮಾಡಿದೀವಿ. ಎಲ್ಲರೂ ಅಷ್ಟೇ, ನಾವು ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ನಾವು ಅರ್ಶಿನ ಹಚ್ತೀವಿ. ಇವಾಗ ಎಲ್ಲರೂ ಅರ್ಶಿನ ಹಚ್ತಾವ್ರೆ. ಎಲ್ಲ ಇನ್ನ ತುಂಬಾ ಜನ ಬರೋರು ಇದ್ದಾರೆ. ಯಾರ್ಯಾರು ಇದ್ದಾರೆ ಅವ್ರು ಕಂಪ್ಲೀಟ್ ಮಾಡ್ತಾ ಇರ್ತಾರೆ. ಬರೋರು ಅರ್ಶಿನ ಹಚ್ತಾರೆ. ಆಂಟಿ ಒಂದು ನಿಮಿಷ ಒಂಚೂರು ಕರೆಂಟ್ ಬರಲಿ, ಹಚ್ಬೇಡಿ, ಫೋಟೋ ಬರಲ್ಲ, ಸ್ವಲ್ಪ ಕರೆಂಟ್. चंदू का शादी में बन का आज से स्टार्ट। बनता ना ಇಲ್ಲಿ ಕ್ಯಾಮೆರಾ ಸೈಡ್ ಬನ್ನಿ ಸರ್ ಶಂಕರ್ ಕ್ಯಾಮೆರಾ ನೋಡಿ वाह 10 सेकंड करेंट ಇನ್ನೊಂದ್ಸಲ ಹಚ್ಚಿ ಅಡ್ಡ ಬರಬೇಡಿ ಕ್ಯಾಮೆರಾ ನೋಡಿ
ಸಪೋರ್ಟ್ ಹಾಕೋದಲ್ವಾ? ಸ್ವಲ್ಪ ಸೈಡ್ ಹಿಂದೆ ಒಬ್ರು ಪ್ಲೇಟ್ ನೀವು ಮತ್ತೆ ಅಮ್ಮ, ನೀವು ಮುಂದೆ. ಇಲ್ಲಿ ಕೊಡಿ. ಆಡಕ್ಕ ಅರ್ಶಿನ ಆಗ್ತಾ ಇದ್ದಂಗೆ ನಾವು ಟೆರೆಸ್ ಮೇಲೆ ನಾವು ಹಳ್ದಿಗೆ ಅಂದ್ಬಿಟ್ಟು ಡೆಕೋರೇಷನ್ ಮಾಡಿಸಿದ್ದೀವಿ. ಇಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಟ್ಟವ್ರೆ. ಫ್ಲವರ್ ಎಲ್ಲ ಅಂದರೆ ಫ್ಲವರ್ಸು ಫುಲ್ ಮನೆಯೆಲ್ಲ ಫ್ಲವರ್ಸ್ ಹಾಕವ್ರೆ. ಅಂದರೆ ಫ್ಲವರ್ಸ್ ಅಷ್ಟು ಚೆನ್ನಾಗಿ ಹಾಕವ್ರೆ. ಯಾರೋ ಕಮೆಂಟಲ್ಲಿ ನಿಮ್ಮ ಮನೆ ಡೆಕೋರೇಷನ್ ಬಂದು ದೇವಸ್ಥಾನ ಇದ್ದಂಗೆ ಐತೆ ಅಂದರು. ಅದೇ ಒಂಥರ ಖುಷಿ ಆಯಿತು. ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟವ್ರೆ ಅಂದ್ಬಿಟ್ಟು ಇಲ್ಲಿ ಟೆರೆಸ್ ಮೇಲೆ ಇಲ್ಲಿ ಹಳ್ದಿಗೆ ರೆಡಿ ಮಾಡಿಕೊಟ್ಟಿರೋದು. ಇವಾಗ ನಾವು ಅರ್ಶಿನ ಹಚ್ತಾ ಇದ್ದೀವಿ. ಒಂದು 3 ಜನ ಹುಡುಗನ್ಗೆ ನಾವು ಹಚ್ಚಿರ್ಲಿಲ್ಲ. ನಿನ್ನೆ ಬಂದು ನಮ್ಮ ತಾಯಿ ಮನೇಲಿ ಹುಡುಗನ್ಗೆ ಹಚ್ಚಿದ್ರು. ಅದಕ್ಕೋಸ್ಕರ ನಾವು ಇಲ್ಲಿ ಹಚ್ಚಿರ್ಲಿಲ್ಲ. ಕೆಳಗಡೆ ಬಂದು ನಾವು ಮಗ್ಳಿಗೆ ಮಾತ್ರ ಹಚ್ಚಿರೋದು. ಇವಾಗ ಹಳ್ದಿ ನೀರು ಹಾಕಕ್ಕೆ ಅಂದ್ಬಿಟ್ಟು ಇವಾಗ ಹುಡುಗನ್ಗೂ ಹಳ್ದಿ ಹಚ್ಚಿ ಒಂದು 3 ಜನ ಹಚ್ತೀವಿ. ಹಚ್ತಾ ಇದ್ದಂಗೆ ನೀರು ಹಾಕ್ತೀವಿ, ಹಳ್ದಿ ನೀರು ಹಾಕ್ತೀವಿ. ಅವರೇ ಬಿಂದಿಗೆ ಜೋಡಿಸವ್ರೆ. 9 ಬಿಂದಿಗೆ 11 ಬಿಂದಿಗೆ ಆ ಥರ ಜೋಡಿಸವ್ರೆ. ಅದರಲ್ಲೆಲ್ಲ ನಾವು ನೀರು ತುಂಬಿಸಿಕ್ಕಿದ್ದೀವಿ. ಒಂದಷ್ಟು ಬಿಳಿ ನೀರು ಇಟ್ಟಿದ್ದೀವಿ, ಇನ್ನೊಂದಷ್ಟು ಅರ್ಶಿನದ ನೀರು ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಇವಾಗ ಅದೇ ನೀರಲ್ಲಿ ನಾವು ನೀರು ಹಾಕ್ತಾ ಇದ್ದೀವಿ. ಹುಡುಗಿಗೆ ಅರ್ಶಿನದ ನೀರು ಹಾಕ್ತಾ ಇದ್ದೀವಿ. ಇನ್ನು ಸ್ವಲ್ಪ ಫೋಟೋಸು ಕ್ಯಾಪ್ಚರ್ ಮಾಡಬೇಕಾಯಿತು, ಆಗಲಿಲ್ಲ. ಟೈಮ್ ತುಂಬ ಲೇಟ್ ಆಗ್ತಾಯಿತ್ತು. ಅಂದರೆ ತುಂಬ ಜನ ಇದ್ದರು, ಅರ್ಶಿನ ಹಚ್ಚೋದು ತುಂಬ ಜನ ಇದ್ರಲ್ವ, ಅದಕ್ಕೋಸ್ಕರ ನಮಗೆ ಟೈಮೇ ಇರಲಿಲ್ಲ. ಇನ್ನು ಕಳ್ಸದ ಪೂಜೆ ಇತ್ತು, ಅದಕ್ಕೋಸ್ಕರ ಹಳದಿಯಲ್ಲಿ ಇನ್ನು ಫೋಟೋಸು ಹಿಡಿಯೋಣ ಅಂದ್ಕೊಂಡಿದ್ವಿ, ಇಡ್ಸೋಣ ಅಂದ್ಬಿಟ್ಟು ಅದಾಗಲಿಲ್ಲ. ಟೈಮ್ ಬೇರೆ ತುಂಬ ಆಗೋಗಿತ್ತು. ಆಮೇಲೆ ಇವಾಗ ಊಟ ನಡೀತಾ ಇತ್ತು. ಮತ್ತು ಹುಡುಗಿ ರೆಡಿಯಾಗಿ ಬಂದಿದ್ದ ತಕ್ಷಣ ಅವ್ರಿಗೆ ತಂದೆ ತಾಯಿ ಅರ್ಶಿನ ಕುಂಕುಮ ಇಟ್ಟು ಹಾರ ಹಾಕಿ ಇವಾಗ ಮನೇಲಿ ದೇವ್ರ ಮನೇಲಿ ಪೂಜೆ ಮಾಡ್ತೀವಿ. ಫಸ್ಟ್ ದೇವ್ರ ಮನೆಯಲ್ಲಿ ದೇವ್ರ ಮನೇಲಿ ಪೂಜೆ ಮಾಡಿ, ಕಳಸಕ್ಕೆ ಪೂಜೆ ಮಾಡಿ, ಮತ್ತೆ ಇದು ಅರ್ಶಿನದ ಕುಟ್ಟೋದು ಕಾರ್ಯಕ್ರಮ ಇರುತ್ತೆ. ಅಂದ್ರೆ ಅರ್ಶಿನ ಕುಟ್ಟಿ ಅದಕ್ಕೂ ಪೂಜೆ ಮಾಡ್ತೀವಿ. ಅದೆಲ್ಲ ಅವರೇ ಡೆಕೋರೇಷನ್ ಅವರೇ ತಂದಿಟ್ಟಿರೋದು. ಅದು ಜರ್ಮನ್ ಸಿಲ್ವರ್ದು ಅರ್ಶಿನ ಕುಟ್ಟೋದು ಅದೆಲ್ಲ ತಂದಿಟ್ಟಿರೋದು. ಅದು ಬೆಂಚು ಅಷ್ಟೇ, ಹಿಂದೆಗಡೆ ಬ್ಯಾಕ್ ಅವಳು ರಮ್ಯಾ ಕುತ್ಕೊಂಡಿದ್ದಲ್ವ, ಆ ಬೆಂಚು ಅಷ್ಟೇ. ಅದು ಬಂದು ಜರ್ಮನ್ ಸಿಲ್ವರ್ದು, ತುಂಬ ಚೆನ್ನಾಗಿತ್ತು. ಅದೆಲ್ಲ ಅವರು ತಂದು ಇಟ್ಟಿರೋದೇ ತುಂಬ ಚೆನ್ನಾಗಿತ್ತು. ಅಂದರೆ ಹೈಲೈಟ್ ಕಾಣಿಸ್ತಾ ಇತ್ತು ಆ ಡೆಕೋರೇಷನ್ಗೆ, ಗ್ರೀನ್ ಕಲರ್ಗೆ ಅದೆಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಕುಟ್ಟೋದು ಅದು ಅಷ್ಟೇ ಜರ್ಮನ್ ಸಿಲ್ವರ್ದು, ಚೆನ್ನಾಗಿತ್ತು. ಮತ್ತು ಇವಾಗ ಪೂಜೆ ಮಾಡ್ತಾವ್ರೆ. ಅಂದರೆ ಬಳೆ ಪ್ರತಿಯೊಂದು ನಾವು ಬಟ್ಟೆ, ಹುಡುಗನ್ಗೆ ಏನು ಕೊಡಿಸಿರ್ತೀವೋ ಹುಡುಗಿಗೆ ಏನು ಕೊಡಿಸಿರ್ತೀವೋ ಬಟ್ಟೆ ಮತ್ತು ಕಳಸ, 2 ಕಳಸ ಇಟ್ಟಿರ್ತೀವಿ. ದೊಡ್ಡ ಕಳಸ ಒಂದು, ಛತ್ರಕ್ಕೆ ಎತ್ಕೊಂಡು ಹೋಗೋ ಕಳಸ ಒಂದು, 2 ಇಟ್ಟಿರ್ತೀವಿ. ಒಂದು ಕಳಸ ಇಲ್ಲೇ ಇರುತ್ತೆ. ನಾವು ಹುಡುಗಿನ ಕರ್ಕೊಂಡು ಹೋಗುವಾಗ ಇನ್ನೊಂದು ಕಳಸ ತೊಗೊಂಡು ಹೋಗ್ತೀವಿ. ಇವಾಗ ನಾವು ಇದಕ್ಕೆಲ್ಲ ಪೂಜೆ ಮಾಡಿದ್ದೀವಲ್ವ, ಹೆಣ್ಮಕ್ಳೆಲ್ಲ ಕುಟ್ತಾರೆ. ಅಂದರೆ ಅರ್ಶಿನದ ಕೊಂಬ ಹಾಕಿ ಕುಟ್ತೀವಿ. ಪ್ರತಿಯೊಬ್ಬರೂ ಅಷ್ಟೇ ನಾವು ಹೆಣ್ಮಕ್ಳು ಎಲ್ಲರೂ ಕುಟ್ಟಿ ಅರ್ಶಿನದ್ದು ಪೂಜೆ ಮಾಡಿ, ಇವಾಗ ಅದು ಮನೇಲಿ ಪೂಜೆ ಆಗ್ತಾ ಇದ್ದಂಗೆ ಇವಾಗ ಚಪ್ರದ ಪೂಜೆ ಮಾಡ್ತೀವಿ. ಚಪ್ರಕ್ಕೆ ಅರ್ಶಿನ ಫಸ್ಟ್ ನೀರು ಹಾಕಿ ತೊಳೆದು ಚಪ್ರದನ್ನ, ಸ್ವಲ್ಪ ವಾಯ್ಸು ತುಂಬ ನನಗೆ ಕೋಲ್ಡ್ ಆಗಿದ್ದಕ್ಕೆ ಮಾತಾಡೋಕ್ಕೂ ಆಗ್ತಾಯಿಲ್ಲ, ಆ ಥರ ಐತೆ ನನ್ನ ವಾಯ್ಸ್ ಅಂತೂ. ಯಾರೂ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಇವಾಗೇ ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಇದ್ದಿರೋದು ನನ್ನ ವಾಯ್ಸ್ ಚೆನ್ನಾಗಿಲ್ಲ. ಎಡಿಟ್ ಮಾಡಲೇಬೇಕು, ಪೋಸ್ಟ್ ಮಾಡಲೇಬೇಕು. ಅದಕ್ಕೋಸ್ಕರ ಚಪ್ರಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಅರ್ಶಿನ ಕುಂಕುಮ ಇಟ್ಟು, ಅರ್ಶಿನದ ಕೊಂಬು ಕಟ್ಟಿ, ಹೂವು ಇಟ್ಟು ಪೂಜೆ ಮಾಡ್ತೀವಿ. ಊದ್ಗಡ್ಡಿಯಲ್ಲಿ ಕರ್ಪೂರಲ್ಲಿ ಪೂಜೆ ಮಾಡಿ, ಕಾಯಿ ಹೊಡೆದು, ಮತ್ತು ಅನ್ನದಲ್ಲಿ ಅರ್ಶಿನದನ್ನ, ಕೆಂಪನ್ನ ಅಂದರೆ ಕುಂಕುಮದ್ದು, ಬಿಳಿ ಅನ್ನ, 3 ಅನ್ನ ಇಟ್ಟು, ಬಾಳೆಹಣ್ಣು ಕಾಯಿ ಇಟ್ಟು ಪೂಜೆ ಮಾಡಿ, ಹೆಣ್ಮಕ್ಳಿಗೆ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಡ್ತೀವಿ ಎಲ್ಲರಿಗೂ. ಇವಾಗ ಚಪ್ರ ಪೂಜೆ ಎಲ್ಲ ಆಯಿತು, ಚೆನ್ನಾಗಾಯಿತು ಚಪ್ರದ ಪೂಜೆನು. ನಂದು ನೆಕ್ಸ್ಟ್ ಸ್ಯಾರಿ ಬಂದು ನಾನು ಒಂಥರ ಕ್ರೀಮ್ ಗ್ರೇ ಕಲರಲ್ಲಿ ನಾನು ತೊಗೊಂಡಿರೋದು, ಮೆರೂನ್ ಬಾರ್ಡ್ರಲ್ಲಿ ತೊಗೊಂಡಿರೋದು. ಇದು ನಾನು ಮದುವೆಗೆ ಅಂದ್ಬಿಟ್ಟು ತೊಗೊಂಡಿರೋದು. ರಿಸೆಪ್ಷನ್ಗೆ ಅಂದ್ಬಿಟ್ಟು ವೇರ್ ಮಾಡೋಣ ಅಂತ ತೊಗೊಂಡೆ. ರಿಸೆಪ್ಷನ್ ತಿರ್ಗಾ ಬೇರೆ ತೊಗೊಂಡಿದ್ದಕ್ಕೆ ನಾನು ಇದು ಬಳೆ ಶಾಸ್ತ್ರಕ್ಕೆ ವೇರ್ ಮಾಡ್ಕೊಂಡಿದ್ದೀನಿ. ಈ ಸ್ಯಾರಿ ಅಂತೂ ತುಂಬ ಚೆನ್ನಾಗಿತ್ತು. ಬ್ಲೌಸ್ ಬಂದು ನಾನು ರಾಮಮೂರ್ತಿ ನಗರದಲ್ಲಿ ಸ್ಟಿಚ್ ಮಾಡಿಸಿರೋದು. ಮತ್ತೆ ಇದೆಲ್ಲ ನೋಡಿ, ಎಲ್ಲರೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಚೆನ್ನಾಗಿ ರೆಡಿ ಆಗ್ತಾರೆ ಅಂದ್ರೆ ಒಂಥರ ಖುಷಿ ಆಗುತ್ತೆ. ಮದುವೆ ಮನೆ ಅಂದ್ರೇನೆ ಎಲ್ಲರೂ ಖುಷಿಯಾಗಿರ್ತಾರೆ. ಎಲ್ಲ ಆಗ್ತಾ ಇದ್ದಂಗೆ ಎಲ್ಲರದು ಒಂದೊಂದು ಫೋಟೋ ಕ್ಲಿಪ್ಪಿಂಗ್ಸ್
ಶಾರ್ಟ್ ವಿಡಿಯೋಲ್ಲಿ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ಪ್ರತಿಯೊಬ್ರು ಇದ್ದೀರಾ, ನಾನು ಯಾರ್ದು ನಾನು ಎಷ್ಟು ಜನ ಬಂದಿದ್ದೀರಾ, ಎಷ್ಟು ವಿಡಿಯೋಸ್ ಆಗೈತೆ ಅಷ್ಟು ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾರು ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ವಾಚ್ ಮಾಡಿ. ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ಆಗ್ತಾ ಇದ್ದಂಗೆ ನಾವು ಮಗಳನ್ನ ಕುಂಡಿಸಿ ಅರ್ಶಿನ ಕುಂಕುಮ ಇಟ್ಟು, ಎಲ್ಲರೂ ಅಷ್ಟೇ ಅರ್ಶಿನ ಕುಂಕುಮ ಇಟ್ಟು ಎಲ್ಲರೂ ಎರಡೆರಡು ಬಳೆ ಹಾಕ್ತಾರೆ. ಬಳೆಯವ್ರನ್ನ ಕರೆಸ್ಬೋದಾಗಿತ್ತು. ನಾವು ಏನಂದ್ರೆ ಚಿಕ್ಕಪೇಟೆಯಿಂದಾನೇ ಬಳೆ ಎಲ್ಲ ತಗೊಂಬಂದಿದ್ದೀವಿ ಎಲ್ಲರಿಗೂ. ಗ್ರೀನು ಮತ್ತೆ ಕಪ್ಪು ಬಳೆ ಎರಡು ತಗೊಂಬಂದಿದ್ದೀವಿ. ಯಾವ ಸೈಜ್ ಬೇಕಾದ್ರೂ ಕೊಡ್ಬೋದು. ಅದಕ್ಕೋಸ್ಕರ ಚಿಕ್ಕಪೇಟೆಯಲ್ಲೇ ತಗೊಂಬಂದಿದ್ವಿ. ಇವಾಗ ಎಲ್ಲರೂ ಅರ್ಶಿನ ಕುಂಕುಮ ಇಟ್ಟು ಬಳೆ ಆಗ್ತಾ ಇದ್ದಂಗೆ ಎಲ್ಲರೂ ಊಟ ಮಾಡಿ ಸಂಜೆ ಮೇಲೆ ನಾವು ರೆಸಾರ್ಟ್ಗೆ ಹೋಗ್ತೀವಿ. ಅಂದ್ರೆ ಇವತ್ತೇ ಸಂಜೆ ಮೇಲೆ ತುಂಬಾ ಜನ ಇದ್ರಲ್ವಾ, ಅದಕ್ಕೋಸ್ಕರ ಇವತ್ತೇ ಹೋಗ್ಬಿಟ್ರೆ ನಾಳೆ ಸ್ವಲ್ಪ ಬೇಗ ರೆಡಿ ಆಗಕ್ಕೆ ಸರಿ ಹೋಗುತ್ತೆ. ಮೆಹಂದಿ ಬಂದು ಬೆಳಿಗ್ಗೆ 6:30ಗೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ 6:30 ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಇವತ್ತೇ ನಾವು ಹೋಗಿ ಸ್ಟೇ ಆಗ್ತಾ ಇದೀವಿ. ನಿನ್ನೆ ನಮ್ಮ ಲಗೇಜ್ ಎಲ್ಲ ನಾವು ನಿನ್ನೆನೆ ಶಿಫ್ಟ್ ಮಾಡ್ಬಿಟ್ಟಿದೀವಿ. ಇವತ್ತು ಬಂದು ಎಲ್ಲಾರನ್ನು ಕರ್ಕೊಂಡು ಹೋಗಿ ಇವತ್ತು ಅಲ್ಲೇ ಸ್ಟೇ ಆಗ್ತೀವಿ. ಬೆಳಿಗ್ಗೆ ನಾಳೆ ವಿಡಿಯೋ ಬಂದು ನಿಮ್ಗೆ ಮೆಹಂದಿದು ಅಪ್ಲೋಡ್ ಮಾಡ್ತೀನಿ. ಮತ್ತೆ ಕುದುರೆದು ಎಂಟ್ರಿ ಇರತ್ತೆ ಹುಡುಗಂದು, ಅದೆರಡು ಸೇರಿಸಿ ನಾನು ನಾಳೆ ಒಂದು ವಿಡಿಯೋಲ್ಲಿ ಪೋಸ್ಟ್ ಮಾಡ್ತೀನಿ. ಅದ್ರ ಮುಂದಿನ ವಿಡಿಯೋ ಬಂದು ಸಂಗೀತ್ ವಿಡಿಯೋ ಇರತ್ತೆ. ಸಂಗೀತದಂದ್ರೆ ಅದು ವಾಯ್ಸ್ ತುಂಬಾ ಅಂದ್ರೆ ಕಾಪಿ ರೈಟ್ಸ್ ಬರುತ್ತೆ ಅನ್ಬಿಟ್ಟು ಅದಾದ್ರೆ ನಾನು ಪೋಸ್ಟ್ ಮಾಡ್ತೀನಿ. ಇಲ್ಲಾಂದ್ರೆ ಅದು ನನ್ನ ಸಂಗೀತ್ ವಿಡಿಯೋ ಆದಷ್ಟು ನಾನು ಪೋಸ್ಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ನೋಡ್ತೀನಿ, ಅದಾಗ್ಲಿಲ್ಲ ಅಂದ್ರೆ ನಾನು ಪೋಸ್ಟ್ ಮಾಡಕ್ ಹೋಗಲ್ಲ. ಇನ್ ರಿಸೆಪ್ಷನ್ ಮುಹೂರ್ತದ ಪೋಸ್ಟ್ ಮಾಡ್ತೀನಿ. ನಾನು ಇದು ವಿಡಿಯೋಸ್ ಎಲ್ಲ ನಾನು ಅಷ್ಟು ವಿಡಿಯೋಸ್ ಮಾಡೋಕ್ಕಾಗಲಿಲ್ಲ. ಕ್ಯಾಮ್ರಾಮನ್ ಇಂದ ನಾನು ಈ ವಿಡಿಯೋಸ್ ಎತ್ಕೊಂಡು ನಾನು ಇದು ಪೋಸ್ಟ್ ಮಾಡ್ತಾ ಇದ್ದೀನಿ. ಎಲ್ಲರೂ ತುಂಬಾ ಚೆನ್ನಾಗಿ ರೆಡಿ ಆದ್ರು. ಒಂಥರ ನೋಡಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ಎಲ್ಲಾರ್ನು. ರಮ್ಯಾ ಸ್ಯಾರಿ ಬಂದು ರತ್ನಂ ಸಿಲ್ಕ್ ಅಲ್ಲಿ ತಗೊಂಡಿರೋದು. ಇದು ಗ್ರೀನ್ ಕಲರ್ ಮತ್ತೆ ಒಂಥರ ಸಿಲ್ವರ್ ಕಲರ್ ಅಲ್ಲಿ ಇರೋದು. ಬಾರ್ಡರ್ ಬಂದು ಒಂಥರ ಪಿಂಕಿಶ್ ಮೇಲಿರೋದು. ಸ್ಯಾರಿ ಬಂದು ನಾವು ಬೇರೆ ಸ್ಯಾರಿ ತಗೊಂಡಿದ್ವಿ ಬಳೆ ಶಾಸ್ತ್ರಕ್ಕೆ ಅನ್ಬಿಟ್ಟು. ಇದ್ ನೋಡಿದ ತಕ್ಷಣನೇ ತಿರ್ಗಾ ನಾವ್ ಇನ್ನೊಂದು ತಗೊಂಡ್ವಿ. ಈ ಸ್ಯಾರಿ ಬಂದು ತುಂಬಾ ಚೆನ್ನಾಗಿತ್ತು, ಅಂದ್ರೆ ತುಂಬಾ ಇಷ್ಟಪಟ್ಟು ತಗೊಂಡ್ವಿ. ಇದಕ್ಕೆ ನಾವು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿಸಿ ಇದನ್ನೇ ವೇರ್ ಮಾಡೋಣ ಅಂದ್ರೆ ಬಳೆ ಶಾಸ್ತ್ರಕ್ಕೆಲ್ಲ ಗ್ರೀನೇ ವೇರ್ ಮಾಡಿಸ್ತೀವಿ. ಎಂಗೇಜ್ಮೆಂಟ್ ಗ್ರೀನೇ ಸ್ಯಾರಿ ಇರೋದು ಅವಳ ಹತ್ರ, ರಮ್ಯನ್ ಹತ್ರ. ನಾವ್ ಇದು ಬೇರೆ ಸ್ಯಾರಿ ನಾವು ಬ್ಲೂ ಕಲರ್ ಅಲ್ಲಿ ನಾವು ತಗೊಂಡಿರೋ, ಪಿಂಕ್ ಬಾರ್ಡರ್ ಅಲ್ಲಿ ಬ್ಲೂ ಕಲರ್ ಸ್ಯಾರಿ ತಗೊಂಡಿದ್ವಿ ಬಳೆ ಶಾಸ್ತ್ರಕ್ಕೆ. ಇದ್ ನೋಡ್ತಾ ಇದ್ದಂಗೆ ಇದು ತಿರ್ಗಾ ಚೇಂಜ್ ಮಾಡ್ಕೊಂಡು ಇದು ತಗೊಂಡ್ವಿ. ಅಂದ್ರೆ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸ್ಯಾರಿ. ಮದ್ವೆ ವಿಡಿಯೋಸ್, ಸಂಗೀತ್ ವಿಡಿಯೋಸ್ ಯಾವ ತರ ಬರ್ತೈತೆ ಅನ್ನೋದು ಕಮೆಂಟ್ ಅಲ್ಲಿ ತಿಳಿಸಿ, ನಮಗೂ ಗೊತ್ತಾಗುತ್ತೆ. ತುಂಬಾ ಜನ ಪಾಸಿಟಿವೇ ಕೊಡ್ತಾ ಇದ್ದೀರಾ, ಪ್ರತಿಯೊಬ್ರು ಪಾಸಿಟಿವೇ ಕೊಟ್ಟಿದ್ದೀರಾ. ಅಂದ್ರೆ ತುಂಬಾ ಚೆನ್ನಾಗಿ ಬರ್ತೈತೆ. ಅಂದ್ರೆ ಆದಷ್ಟು ಬೇಗ ಹಾಕಿ ಮದ್ವೆ ವಿಡಿಯೋಸ್ ಅಂತ ಇದ್ದೀರಾ. ಆದಷ್ಟು ನಾನು ಡೈಲಿ ಅಪ್ಲೋಡ್ ಮಾಡ್ಕೊಂಡೇ ಬರ್ತಾ ಇದ್ದೀನಿ. ಪ್ರತಿಯೊಂದು ವಿಡಿಯೋಸ್ ಅಂದ್ರೆ ಅವತ್ತಿಂದ ಅವತ್ತು ಅಪ್ಲೋಡ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಇನ್ನ ಆದಷ್ಟು ನಾನು ದಿವಸಕ್ಕೆ 2 ಪೋಸ್ಟ್ ಮಾಡೋಕ್ಕಾಗಲ್ಲ, ಆದಷ್ಟು ಅಪ್ಲೋಡ್ ಮಾಡ್ಕೊಂಡ್ ಬರ್ತಾ ಇದ್ದೀನಿ. ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ ಎಲ್ಲರೂ ಅಷ್ಟೇ. ಮಗಳಿಗೆ ನಮ್ಮ ತಮ್ಮನಿಗೆ, ಅಳಿನ್ಗೆ ಎಲ್ಲರ ಆಶೀರ್ವಾದ ಮಾಡಿ. ನಿಮ್ಮ ಎಲ್ಲರ ಆಶೀರ್ವಾದ ಇರಬೇಕು. ಚೌಡಮ್ಮಂದು ನಮ್ದು ಎಲ್ಲರದು ಆಶೀರ್ವಾದ ಇರಬೇಕು. ಮತ್ತೆ ಅದಾಗ್ತಾ ಇದ್ದಂಗೆ ಅಡುಗೆ ಕಡೆ ಬಂದ್ವಿ. ಅಡುಗೆ ಎಲ್ಲ ಪ್ರಿಪೇರ್ ಆಗಿತ್ತು. ತುಂಬಾ ಚೆನ್ನಾಗಿ ಅಡುಗೆ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ರು, ಹೇಳಂಗೆ ಇರಲಿಲ್ಲ. ಅಷ್ಟು ನನಗೆ ಇದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಯಾಕಂದ್ರೆ ತುಂಬಾ ಏನೋ ಯಾರನ್ನ ಇದ್ರೆ ಫ್ರೀ ಆಗಿದ್ರೆ ಮಾಡ್ಕೊಡ್ಬೋದು. ಇದು ಅಷ್ಟು ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಅಡುಗೆ ಎಲ್ಲ ರೆಡಿ ಆಗಿತ್ತು. ಎಲ್ಲ ಒಬ್ಬೊಬ್ಬರೇ ಊಟ ಮಾಡೋಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ಕೊತಾವ್ರೆ. ಮತ್ತೆ ಇಲ್ಲಿ ನಾವು ಕಾಳಮ್ಮನ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿದ್ವಿ. ಹಿಂದಿನ ದಿವಸ ನಾವು ಮೊದಲನೇನೆ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇವಾಗ ನಾವು ಕಾಳಮ್ಮನ ದೇವಸ್ಥಾನಕ್ಕೆ ಪೂಜೆ ಕೊಟ್ಟಿದ್ದೀವಿ. ಎಲ್ಲರೂ ಇರ್ತಾರೆ. ಇನ್ನು ಮಾರನೇ ದಿವಸ ಅಂದರೆ ಆಗಲ್ಲ, ಅಂದರೆ ಮಾರನೇ ದಿವಸಕ್ಕೆ ನಾವು ಇವತ್ತೇ ಸಾಯಂಕಾಲ ನಾವು ರೆಸಾರ್ಟ್ ಕೊಟ್ಟೋಗ್ತೀವಲ್ವ, ಆಗಲ್ಲ ಅಂದ್ಬಿಟ್ಟು ಅವತ್ತಿನ ದಿವಸನೇ ನಾವು ಪೂಜೆ ಕೊಟ್ಟು ಪ್ರಸಾದ ಬಂದು ಹೆಸರುಬೇಳೆ ಪಾನಕ ಎಲ್ಲರಿಗೂ ಪ್ರಸಾದ ಕೊಡ್ತಾ ಇದ್ದೀವಿ. ಇವಾಗ ಅದಾಗ್ತಾ ಇದ್ದಂಗೆ ತಿರ್ಗಾ ನಾವು ಮನೆ ಹತ್ರ ಬಂದು, ಇದು ಲಿಯೋನ ಮೇಕಪ್ ಆರ್ಟಿಸ್ಟ್. ಪಾಪ ಅವರು ಒಂದು ಫೋಟೋನು ತೊಗೊಂಡಿರ್ಲಿಲ್ಲ. ಅವ್ರು ರೆಡಿ ಆಗೋದು ಅರ್ಜೆಂಟಿಗೆ ನಾವು ಕರ್ಕೊಂಬರೋದೇ ಆಗೋಗ್ತಾ ಇತ್ತು. ಪಾಪ ಅಷ್ಟು ಚೆನ್ನಾಗಿ ರೆಡಿಯಾಗಿ ಅವರು ಪಾಪ ಪೋಸ್ಟ್ ಮಾಡಬೇಕು ಬಂದು, ಆಮೇಲೆ ಫಂಕ್ಷನ್ ಎಲ್ಲ ಆದಮೇಲೆ ಬಂದು ಫೋಟೋ ತೊಗೊತಾ ಇದ್ರು. ಎಲ್ಲರದು ಊಟ ಆಗಿತ್ತು. ನಾವು ಲಾಸ್ಟಲ್ಲಿ ಬಂದು ಇವಾಗ ಊಟ ಮಾಡ್ತಾ ಇದ್ದೀವಿ. ಅದಷ್ಟು ಸ್ವಲ್ಪ ಅಪ್ಲೋಡ್ ಮಾಡಿದ್ದೀನಿ ನೋಡಿ, ಇಷ್ಟು ಮಾಡಿದ್ದೀನಿ. ಅಕ್ಕಿ ರೊಟ್ಟಿ ಅಂತೂ ಸಿಕ್ಕಾಪಟ್ಟೆ, ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಮಿಕ್ಸ್ ಮಾಡಿ ಮಾಡಿದ್ರು. ಮತ್ತೆ ಚಟ್ನಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಎಲ್ಲ ಊಟ ಎಲ್ಲ ಚೆನ್ನಾಗಿ ಮಾಡಿದ್ರು. ಊಟ ಮಾಡಿಕೊಂಡು ಲಾಸ್ಟಲ್ಲಿ ಇನ್ನೂ ಒಂದು ಫೋಟೋ ಕ್ಲಿಪ್ಪಿಂಗ್ಸ್ ಐತೆ, ಕ್ಲಿಪ್ಪಿಂಗ್ಸ್ ಶೇರ್ ಮಾಡ್ಕೊತಿದ್ದೀನಿ. ಇವಾಗ ರೆಸಾರ್ಟ್ ಹತ್ರ ಹೋಗ್ತಾರೆ. ಇವಾಗ ಇದೆಲ್ಲ ಆಗ್ತಾ ಇದ್ದಂಗೆ ರೆಸಾರ್ಟ್ ಹತ್ರ ಫೋಟೋ ಶೂಟ್ ಮಾಡಿಸ್ಕೊತಾರೆ. ನಾವಿವತ್ತು ಮನೆಯಲ್ಲೆಲ್ಲ ಅರ್ಶಿನ ಕಾರ್ಯಕ್ರಮ
ಇವತ್ತು ನಾವು ಅರ್ಶಿನ ಕಾರ್ಯಕ್ರಮ ಮುಗಿಸ್ಕೊಂಡು ರೆಸಾರ್ಟಿಗೆ ಬಂದಿದ್ದೀವಿ. ಇವತ್ತು ನೈಟ್ ಸ್ಟೇ ಆಗೋಕ್ಕೆ, ನಾಳೆ ಬಂದು ಮೆಹಂದಿ ಇರತ್ತೆ ಬೆಳಗ್ಗೆನೆ. ಇವಾಗ ಸ್ಟೇ ಆಗೋಕ್ಕೆ ಎಲ್ಲ ಲಗೇಜ್ ಎಲ್ಲ ತೊಗೊಂಬಂದಿಟ್ಟಿದ್ದೀವಿ. ಇನ್ನೇನು ಊಟ ಮಾಡಿಕೊಂಡು ಮಲ್ಕೊಬೇಕು. ಚೇರು ಇದಂದೆ ಚೇರು ಎಲ್ಲ ಜನಲ್ಸ್ ಹೋಟೆಲ್ ಅಳ್ನ ಊಟ ಮಾಡಕ್ ಬಂದಿದ್ದೀವಿ. ಊಟ ಮಾಡಿ ಏನು ಕಾಣಿಸಲ್ಲ, ಕಾಣಿಸಲ್ಲ. ಹಿಂಗೆ ತೆಕ್ಕೊಳ್ಳಿ. ತಿಂತೀಯಾ? ನೀವೇ ನೋಡಿದ್ದೀರಾ, ರೆಸಾರ್ಟ್ಗೆ ಬಂದಿದ್ದೀವಿ. ಇವಾಗ ಎಲ್ಲರೂ ಊಟ ಮಾಡ್ತಾವ್ರೆ. ಚಪಾತಿ ಊಟ, ಬಿಸಿ ಬಿಸಿ ಚಪಾತಿ ಹಾಕ್ಕೊಡ್ತಾ ಇದ್ರು, ಊಟ ಮಾಡ್ತಾ ಇದ್ವಿ. ತುಂಬ ಚೆನ್ನಾಗಿತ್ತು. ಇವಾಗ ಊಟನೂ ತುಂಬ ಚೆನ್ನಾಗಿತ್ತು. ಎಲ್ಲರಿಗೂ ತುಂಬ ಚಳಿ, ಅಂದರೆ ಸ್ವೆಟ್ರ್ ಹಾಕ್ಕೊಂಡು ಶಾಲು ಹೊತ್ಕೊಂಡಿದ್ರು ಎಲ್ಲರಿಗೂ ಇರೋಕ್ಕಾಗ್ತಾ ಇರಲಿಲ್ಲ, ಅಷ್ಟು ಚಳಿ ಇತ್ತು. ಇವಾಗೆಲ್ಲ ರೂಮ್ ಮಾಡಿದ್ದೀವಿ. ಅಲ್ಲೇ ರೆಸಾರ್ಟಲ್ಲೇ ರೂಮ್ಗಳೈತೆ. ಎಲ್ಲ ಹೋಗಿ ಸ್ಟೇ ಆಗಿ ಬೆಳಿಗ್ಗೆನೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ನಾಳೆ ಬೆಳಿಗ್ಗೆನೆ ಮೆಹಂದಿ ಸ್ಟಾರ್ಟ್ ಆಗುತ್ತೆ. ನಾಳೆ ವಿಡಿಯೋ ಯಾರು ಮಿಸ್ ಮಾಡ್ದಿರಾ ವಾಚ್ ಮಾಡಿ. ಇವತ್ತಿಂದು ಲಾಗ್ ಹೆಂಗಿತ್ತು, ಮದುವೆದು ಅರ್ಶಿನದ ಕಾರ್ಯಕ್ರಮ ಹೆಂಗಿತ್ತು ಅನ್ನೋದು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ.